ಹಲೋ ಗೈಸ್, ನನ್ನ ಡೇ 8 ಮಿನಿಲಾಗಿ ಎಲ್ರಿಗೂ ಸ್ವಾಗತ. ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾನು ಪಡ್ಡು ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಆನಿಯನ್ ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡಿದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಇದೆಲ್ಲ ಆ್ಯಡ್ ಮಾಡಿದ್ರೆ ಅದು ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಇದೇ ಥರ ಪ್ಲೈನಾಗಿ ಕಲರ್ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಆ್ಯಡ್ ಮಾಡ್ತೀನಿ ಅಷ್ಟೇ. ಅವಳಿಗೆ ಬೇಗ ಬಸ್ ಬರೋದ್ರಿಂದ 7 o'clock ಅಷ್ಟೊತ್ತಿಗೆಲ್ಲ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಬೇಗನೆ ಆಗೋ ಥರ ಕ್ವಿಕ್ಕಾಗಿ ಆಗೋ ಥರ ಏನಾದರೂ ಟಿಫನ್ ಮಾಡಿಕೊಡ್ಬೇಕು. ಆಮೇಲೆ ಅವ್ರ ಪಪ್ಪನೂ ರೆಡಿ ಆಗಿದ್ರು, ಹಸು ಬಂದಿತ್ತು, ಹಸುಗೂ ಸ್ವಲ್ಪ ಏನಾದರೂ ಕೊಟ್ಬಿಟ್ಟು ಅವರೂ ಹೊರಟರು. ಮತ್ತು ಅವಳನ್ನು ಕೂಡ ರೆಡಿ ಮಾಡಿದ್ದೆ ಬಸ್ ಕತ್ತಿಸ್ಬಿಟ್ಟು. ನಾನು ಕೂಡ ಕ್ಯಾಂಟೀನ್ಗೆ ಹೋಗಬೇಕಾಗಿತ್ತು. ಆಲ್ಮೋಸ್ಟ್ ಅಲ್ಲೂ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದೇ ಸಲ ಹೋಗ್ಬಿಟ್ಟು ತೊಗೊಬರೋಣ ಅಂತ ಹೇಳ್ಬಿಟ್ಟು ಹೋಗಿ ತೊಗೊಬಂದೆ. ಆಫ್ಟರ್ ನಾನು ಸ್ವಲ್ಪ ಲಂಚ್ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವಳನ್ನು ಕೂಡ ಈವ್ನಿಂಗ್ ಒಂದು 4:35 ಹಂಗೆಲ್ಲ ಅವಳನ್ನು ಇಲ್ಲಿ ಕರ್ಕೊಬರ್ತೀನಿ ಪಾರ್ಕ್ ಹತ್ರ. ಇಲ್ಲಿ ಅವಳ ಕೆಲಸ ಅವಳನ್ನೂ ಆಟ ಆಡಿಸ್ದಂಗೆ ಆಗುತ್ತೆ. ಮತ್ತು ಇಲ್ಲಿ ಎಲ್ಲ ಥರ ಶಾಪ್ ಇರೋದ್ರಿಂದ, ಗ್ರಾಸರಿ ಶಾಪು ಮತ್ತು ಸಬ್ಜಿ ಶಾಪು ಆ ಥರ ಎಲ್ಲ ಒಂದೇ ಕಡೆ ಇರೋದ್ರಿಂದ ನಮ್ಮ ಕೆಲಸನೂ ಸ್ವಲ್ಪ ಆಗುತ್ತೆ, ಅವಳನ್ನೂ ಆಟ ಆಡಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಬರ್ತೀನಿ. ಮತ್ತು ಅವಳದು ಏನಪ್ಪ ನಮ್ಮ ಮದುವೆ ಒಂದು ಗುಣ ಏನು ಅಂತಂದರೆ, ಈಗ ಮಧ್ಯಾಹ್ನ ಎದ್ದ ತಕ್ಷಣವೇ ಅವಳಿಗೆ ಹೋಮ್ವರ್ಕ್ ಆಗಿಬಿಡ್ಬೇಕು. ಅದು ಎಷ್ಟಾದ್ರು ಇರಲಿ, ಹೋಮ್ವರ್ಕ್ ಫಿನಿಷ್ ಮಾಡಿಬಿಟ್ಟು ನೆಕ್ಸ್ಟ್ ಆಟ ಆಡೋಕ್ಕೆ ಹೋಗ್ತಾಳೆ. ಯಾಕೆಂದರೆ ಅವ್ರ ಪಪ್ಪ ಒಂದು 2-3 ಸಲ ಹೇಳ್ಬಿಟ್ಟಿದ್ರು, ಹೋಮ್ವರ್ಕ್ ಮಾಡ್ದಲ್ಲೇ ಹೊರಗಡೆ ಹೋದರೆ ಮಾತ್ರ ಒಳಗಡೆ ಸೇರಿಸಲ್ಲ ಅಂತ. ಆ ಭಯಕ್ಕೋಸ್ಕರ ಅವಳು ಫಸ್ಟ್ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಡ್ತಾಳೆ, ಆಮೇಲೆ ಆಟ ಆಡೋಕ್ಕೆ ಹೋಗ್ತಾಳೆ. 2 3 4 3 1 2 3 1. ಮತ್ತು ನೈಟು ಸ್ವಲ್ಪ ಯೂನಿಟಲ್ಲೇ ಭಂಡಾರ ಇತ್ತು. ಸೊ ಅಲ್ಲಿಗೂ ಕೂಡ ಹೋಗಿದ್ವಿ. ಭಂಡಾರದಲ್ಲಿ ಊಟ ಎಲ್ಲ ಮಾಡ್ಕೊಬಂದು ನಮ್ಮ ಡೇನ ಹೀಗೆ ಮುಗಿಸ್ತೀವಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.